ಮೈಸೂರು ಜಿಲ್ಲೆಯಲ್ಲೂ ಕೂಡ ಮಳೆಯ ಆರ್ಭಟ ಹೆಚ್ಚಾಗ್ತಾ ಇದೆ. ಕಬಿನಿ ಜಲಾಶಯದಿಂದ ಹೆಚ್ಚಿನ ನೀರನ್ನ ಹೊರಬಿಟ್ಟಂತ ಹಿನ್ನೆಲೆಯಲ್ಲಿ ನಂಜನಗೂಡು ದೇವಾಲಯಕ್ಕೆ ಜಲ ದಿಗ್ಬಂಧನ ಆಗ್ಬಿಟ್ಟಿದೆ. ಕಬಿನಿ ಜಲಾಶಯದಿಂದ ಅಧಿಕ ಪ್ರಮಾಣದ ನೀರು ಬಿಟ್ಟ ಹಿನ್ನೆಲೆ ಕಪಿಲಾ ನದಿಯಿಂದ ನಂಜನಗೂಡು ದೇಗುಲಕ್ಕೆ ಜಲ ದಿಗ್ಬಂಧನ ಆಗಿದೆ. ಜಲ ದಿಗ್ಬಂಧನದ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಪಿಲಾ ನದಿಯ ಸ್ನಾನಘಟ್ಟ, ಪರಶುರಾಮ ದೇವಸ್ಥಾನ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಸೇರಿದಂತೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಮೈಸೂರು ಜಿಲ್ಲೆಯಲ್ಲೂ ಕೂಡ ಮಳೆಗಾರ್ಭಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಕಬಿನಿ ಜಲಾಶಯದಿಂದ ಅಧಿಕ ಪ್ರಮಾಣದ ನೀರನ್ನ ಹೊರಬಿಟ್ಟಂತ ಹಿನ್ನೆಲೆ ಕಪಿಲಾ ನದಿಯಿಂದ ನಂಜನಗೂಡು ದೇಗುಲಕ್ಕೆ ಜಲ ದಿಗ್ಬಂಧನ ಆಗಿಬಿಟ್ಟಿದೆ. ಜಲ ದಿಗ್ಬಂಧನದ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ. ಕಪಿಲಾ ನದಿಯ ಸ್ನಾನಘಟ್ಟ, ಪರಶುರಾಮ ದೇವಸ್ಥಾನ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಸೇರಿದಂತೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿಬಿಟ್ಟಿದೆ. ಸೊ ಹಾಗಾಗಿ ಯಾರಾದರೂ ನಂಜನಗೂಡಿಗೆ ಹೋಗಬೇಕು, ದೇವಸ್ಥಾನಕ್ಕೆ ಹೋಗಬೇಕು, ವಿಶೇಷವಾದಂಥ ಪೂಜೆಯನ್ನು ಮಾಡಿಸ್ಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಅದನ್ನು ಬದಲು ಮಾಡ್ಕೊಳ್ಳೋದು ವಾಸಿ. ಯಾಕಂದರೆ ಸದ್ಯಕ್ಕಂತೂ ಅಲ್ಲಿಗೆ ಹೋಗೋದಕ್ಕೆ ಅವಕಾಶ ಇಲ್ಲ. ಯಾವುದೇ ವಿಶೇಷವಾದಂಥ ಪೂಜಾ ಕಾರ್ಯಗಳು ನಡೆಯೋಕ್ಕೆ ಆಗ್ತಾ ಇಲ್ಲ. ಕಾರಣ ಕಪಿಲಾ ನದಿಯಿಂದ ನಂಜನಗೂಡು ದೇಗುಲಕ್ಕೆ ಜಲ ದಿಗ್ಬಂಧನ ಆಗಿದೆ. ಸೊ ಆ ಕಾರಣಕ್ಕಾಗಿ ಜಿಲ್ಲಾಡಳಿತ ಕೂಡ ಎಚ್ಚೆತ್ತುಕೊಂಡಿದೆ. ಸದ್ಯದ ಮಟ್ಟಿಗೆ ಪ್ರವಾಸಿಗರು ಬರೋದು ಬೇಡ, ಭಕ್ತಾದಿಗಳು ಬರೋದು ಬೇಡ ಅಂತ ಸೂಚನೆಯನ್ನು ಕೂಡ ನೀಡಲಾಗಿದೆ. ಯಾಕಂದರೆ ಅಷ್ಟರ ಮಟ್ಟಿಗೆ ನೀರು ಆವರಿಸ್ಕೊಂಡಿರುವಂಥದ್ದು, ದೇವಸ್ಥಾನದ ಒಳಗೆ ಪ್ರವೇಶವೇ ಇಲ್ಲ. ನೀವು ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಜಲದಿಗ್ಬಂಧನ ಆಗಿದೆ ಅಂತ. ದೇವಸ್ಥಾನದ ಸುತ್ತಮುತ್ತ ಪೂರ್ತಿ ಇದೇ ರೀತಿಯಾಗಿ ಕಪಿಲಾ ನದಿಯಿಂದ ಆವರಿಸ್ಕೊಂಡ್ಬಿಟ್ಟಿದೆ. ಸೊ ಹಾಗಾಗಿ ಯಾವುದೇ ವಿಶೇಷವಾದಂಥ ಪೂಜಾ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಪ್ರತಿನಿತ್ಯವೂ ನಂಜನಗೂಡಿಗೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾ ಇದ್ರು. ಅನ್ನದಾಸೋಹ ಸೇರಿದಂತೆ ಬೇರೆ ಬೇರೆ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ರು. ಆದರೆ ಈಗ ಎಲ್ಲಿ ನೋಡಿದ್ರೂ ನೀರೇ ಇರುವಂಥ ಹಿನ್ನೆಲೆಯಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನು ಸುಸೂತ್ರವಾಗಿ ನಡೆಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ನಿರಂತರವಾಗಿ ನಡೆಸುವಂಥ ಪೂಜಾ ಕಾರ್ಯಗಳಲ್ಲೂ ಕೂಡ ಕೊಂಚ ಮಟ್ಟಿಗೆ ವ್ಯತ್ಯಯ ಆಗ್ತಾ ಇದೆ. ಸೊ ಹಾಗಾಗಿ ಜಿಲ್ಲಾಡಳಿತ ಮತ್ತು ದೇವಸ್ಥಾನದ ಆಡಳಿತ ಮಂಡಳಿ ಸದ್ಯಕ್ಕೆ ನಂಜನಗೂಡಿಗೆ ಬರುವಂಥ ಪ್ಲ್ಯಾನ್ ಏನಾದರೂ ಇದ್ದರೆ ಅದನ್ನು ಮುಂದೂಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಯಾಕಂದರೆ ನೀವು ಗಮನಿಸ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ಅಲ್ಲಿ ನೀರು ಆವರಿಸ್ಕೊಂಡಿದೆ ಅನ್ನೋದನ್ನು. ಕಬಿನಿ ಜಲಾಶಯದಿಂದ ಅಧಿಕ ಪ್ರಮಾಣದ ನೀರನ್ನು ಬಿಟ್ಟಂಥ ಹಿನ್ನೆಲೆಯಲ್ಲಿ ಕಪಿಲಾ ನದಿಯಿಂದ ನಂಜನಗೂಡು ದೇಗುಲಕ್ಕೆ ಜಲ ದಿಗ್ಬಂಧನ ಆಗಿಬಿಟ್ಟಿದೆ. ಎಲ್ಲಿ ನೋಡಿದ್ರೂ ನೀರೇ ಆವರಿಸ್ಕೊಂಡಿದೆ ವಿನಃ ರಸ್ತೆ ಯಾವುದು, ಇಲ್ಲಿ ಎಲ್ಲೂ ಓಡಾಡಬೇಕು ಯಾವುದು ಗೊತ್ತಾಗ್ತಾ ಇಲ್ಲ.